distance between the foot of the tower to the foot of the building and height of the tower, height of the building. ಈ ತರದ ಅಪ್ಲೈಡ್ ಕ್ವಶನ್ಸ್ ಗಳನ್ನ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ನಲ್ಲಿ ಬರ್ತಕ್ಕಂತಹ 5 ಮಾರ್ಕಿಗೆ ಬರ್ತಕ್ಕಂತ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಬಿಲ್ಡಿಂಗ್ ಮತ್ತೆ ಟವರ್ ಗೆ ಸಂಬಂಧಪಟ್ಟಂತಹ ಒಂದು ಪ್ರಾಬ್ಲಮ್ ಅನ್ನು ತಗೊಂಡು ಬಂದಿದ್ದೀನಿ. ಲೆಟ್ಸ್ ಗೆಟ್ ಇನ್ ಫಾರ್ ದ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಈ ತರ ಇದೆ. ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್, ದ ಆಂಗಲ್ಸ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಅಂಡ್ ಬಾಟಮ್ ಆಫ್ ದ transmission tower fixed at the top of the 20 meter high building are 60 degree and 45 degree respectively. Find the height of the tower. Use root 3 is equal to 1.73. ಇಲ್ಲಿ from a point on the ground, the angles of elevation of the top and bottom of the ಟ್ರಾನ್ಸ್ಮಿಷನ್ ಟವರ್. ಇಲ್ಲೊಂದು ಟವರ್ ಕಾಣಿಸ್ತಿದೆಯಲ್ಲ, ಈ ಟವರ್, ಈ ಟವರ್ ನ ಟಾಪ್ ಅಂಡ್ ಬಾಟಮ್ ಅನ್ನ ನೋಡಿದಾಗ ವಿಚ್ ಈಸ್ ಫಿಕ್ಸ್ಡ್ ಆನ್ ದ 20 ಮೀಟರ್ ಹೈ ಬಿಲ್ಡಿಂಗ್. ಒಂದು ಬಿಲ್ಡಿಂಗ್ ಇದೆ, ಇಲ್ಲಿ ಬಿಲ್ಡಿಂಗ್ ನ ಮೇಲೆ ಒಂದು ಟವರ್ ಅನ್ನ, ಟ್ರಾನ್ಸ್ಮಿಷನ್ ಟವರ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಪಾಯಿಂಟ್ ಆನ್ ದ ಗ್ರೌಂಡ್ ಇಂದ ಈ ಟಾಪ್ ಅಂಡ್ ಬಾಟಮ್ ಆಫ್ ದ, ಅಂದ್ರೆ ಎ ಮತ್ತೆ ಬಿ ಪಾಯಿಂಟ್ ಅನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಿದಾಗ 60 ಡಿಗ್ರಿ ಅಂಡ್ 45 ಡಿಗ್ರಿ ಆಂಗಲ್ಸ್ ಆಫ್ ಎಲಿವೇಶನ್ ಬರುತ್ತಂತೆ. ಹಂಗಾದ್ರೆ ಫೈಂಡ್ ದ ಹೈಟ್ ಆಫ್ ದ ಟವರ್ ಅಂತ ಕೇಳಿದ್ದಾರೆ. ಈ ಹೈಟ್ ಆಫ್ ದ ಟವರ್ ಅನ್ನ ಎಚ್ ಅಂತ ನಾವು ತಗೊಳ್ಳೋಣ. ಅಂಡ್ ಈ ಹೈಟ್ ಅನ್ನ ಬಿಲ್ಡಿಂಗ್ ಆಫ್ ದ ಹೈಟ್ ಆಫ್ ದ ಬಿಲ್ಡಿಂಗ್ ಅನ್ನ ಕೊಟ್ಟಿದ್ದಾರೆ, ದಟ್ ಈಸ್ 20 ಮೀಟರ್. ಅಂಡ್ ಒಂದೇ ಬೇಸ್ ನಲ್ಲಿ ಇವೆರಡು ಟ್ರಯಾಂಗಲ್ಸ್ ಇರೋದ್ರಿಂದ ಈ ಒಂದು ಡಿಸ್ಟೆನ್ಸ್ ಅನ್ನ ನಾವು ಈ ಡಿ ಅಂತ ಕನ್ಸಿಡರ್ ಮಾಡೋಣ. ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಆಫ್ ದ ಅಬ್ಸರ್ವರ್ ಟು ದ ದಿಸ್ ಫೂಟ್ ಆಫ್ ದ ಬಿಲ್ಡಿಂಗ್ ವಿಚ್ ಈಸ್ ಡಿ ಮೀಟರ್ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ಕ್ಲಿಯರ್ ಆಗಿ ನಮ್ಗೆ ಎರಡು ಟ್ರಯಾಂಗಲ್ಸ್ ಕಾಣಿಸ್ತವೆ, ರೈಟ್ ಹ್ಯಾಂಗಲ್ ಟ್ರಯಾಂಗಲ್ಸ್. ಒಂದು ಎ ಸಿ ಡಿ ಅನ್ನೋ ಒಂದು ಟ್ರಯಾಂಗಲ್, ಇನ್ನೊಂದು ಬಿ ಸಿ ಡಿ ಅನ್ನೋ ಮತ್ತೊಂದು ಟ್ರಯಾಂಗಲ್. ಇಲ್ಲಿ ನೋಡ್ರಿ, ಬಿ ಸಿ ಡಿ ಅನ್ನೋ ಈ ಒಂದು ಟ್ರಯಾಂಗಲ್ ನಲ್ಲಿ ಟ್ಯಾನ್ ಅನ್ನ ಅಪ್ಲೈ ಮಾಡಬೇಕಾಗ್ತದೆ. ಯಾಕೆ ಟ್ಯಾನ್ ಅನ್ನ ಅಪ್ಲೈ ಮಾಡಬೇಕಾಗ್ತದೆ ಅಂತ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ. ಇಲ್ಲಿ ಅಪೋಸಿಟ್ ಮತ್ತೆ ಅಡ್ಜಸೆಂಟ್ ವ್ಯಾಲ್ಯೂ ಬೇಕಾಗಿದ್ದಾವೆ ನಮ್ಗೆ. ಒಂದು ಅಪೋಸಿಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅಡ್ಜಸೆಂಟ್ ವ್ಯಾಲ್ಯೂ ಅನ್ನೋನ್ ನಂಬರ್ ಆಗಿರೋದ್ರಿಂದ, ಅನ್ನೋನ್ ಥಿಂಗ್ಸ್ ಆಗಿರೋದ್ರಿಂದ ಇದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಹೈಪೋಟೆನಸ್ ನ ಅವಶ್ಯಕತೆ ಇಲ್ಲ, ಬಿಕಾಸ್ ಇಟ್ ಈಸ್ ಆನ್ ದ ಸೇಮ್ ಬೇಸ್. ಈ ಒಂದು ಡಿ ಅನ್ನೋದಿದೆಯಲ್ಲ, ಈ ಡಿ ಲೆಂತ್ ಅನ್ನೋದಿದೆಯಲ್ಲ, ಎರಡು ಟ್ರಯಾಂಗಲ್ಸ್ ಗೆ ಬೇಸ್ ಆಗಿರೋದ್ರಿಂದ ಅಪೋಸಿಟ್ ಮತ್ತೆ ಅಡ್ಜಸೆಂಟ್ ಬರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಸೊ ಟ್ಯಾನ್ ಅನ್ನ ಅಪ್ಲೈ ಮಾಡ್ತೀವಿ. ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತಂದ್ರೆ ಟ್ಯಾನ್ ಥೀಟಾವನ್ನ ಅಪ್ಲೈ ಮಾಡ್ತೀವಿ, ಅಥವಾ ಕಾಟ್ ಥೀಟಾವನ್ನು ಕೂಡ ಅಪ್ಲೈ ಮಾಡಬಹುದು. ಅಡ್ಜಸೆಂಟ್ ಬೈ ಅಪೋಸಿಟ್ ಅಂತಾನು ಕೂಡ ಬರುತ್ತೆ. ಸೊ ಇಲ್ಲಿ ನಾನು ಟ್ಯಾನ್ ಅನ್ನು ಅಪ್ಲೈ ಮಾಡ್ತೀನಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಯಾವ ಟ್ರಯಾಂಗಲ್ ಅಲ್ಲಿ? ಟ್ರಯಾಂಗಲ್ ಬಿ ಸಿ ಡಿ. ಟ್ರಯಾಂಗಲ್ ಬಿ ಸಿ ಡಿ ನಲ್ಲಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಅಂತಂದ್ರೆ ಇಲ್ಲಿ ಥೀಟಾ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿದೀವಿ ಅಂತಂದ್ರೆ ಇದು 45 ಡಿಗ್ರಿ ಅವರೇ ಕೊಟ್ಟಿದ್ದಾರೆ ಇಲ್ಲಿ. ಅಂಡ್ ಇದು 60 ಡಿಗ್ರಿ ಟೋಟಲ್, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇರತಕ್ಕಂತಹ ಡಿಗ್ರಿ ಇರ್ತಲ್ಲ, ಇದು 60 ಡಿಗ್ರಿ. ಈ ಟ್ರಯಾಂಗಲ್ ನಲ್ಲಿ 45 ಡಿಗ್ರಿ ಥೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ದೇರ್ಫೋರ್ tan 45 ಡಿಗ್ರಿ ದಿಸ್ ಇಸ್ ಈಕ್ವಲ್ ಟು, ಅಥವಾ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಅಂತಂದ್ರೆ ನೋಡ್ರಿ, ಇದಿಷ್ಟು ಲೆಂತ್ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ 20 ಮೀಟರ್. ದೇರ್ಫೋರ್ ಇಲ್ಲಿ ಅಪೋಸಿಟ್ ಪ್ಲೇಸ್ ನಲ್ಲಿ 20 ಅಂತ ಬರೆಯೋಣ, ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಅನ್ನ ನಾವು ಡಿ ಅಂತ ಕನ್ಸಿಡರ್ ಮಾಡಿದೀವಿ. ಅಂದ್ರೆ ಸಿ ಡಿ ಅಂತ ಐತಲ್ಲ, ಇದನ್ನ ನಾವು ಡಿ ಅಂತ ಕನ್ಸಿಡರ್ ಮಾಡಿದೀವಿ, ಡಿ ಅಂತ ಬರೆಯೋಣ. ಅಂಡ್ ಟ್ಯಾನ್ 45 ಡಿಗ್ರಿ ನಮಗೆ ಥೀಟಾ ವ್ಯಾಲ್ಯೂ ಗೊತ್ತಿದೆ. ಥೀಟಾ ವ್ಯಾಲ್ಯೂ ಈ ಒಂದು ಟ್ರಯಾಂಗಲ್ ನಲ್ಲಿ ಟ್ಯಾನ್ 45 ಡಿಗ್ರಿ ದಿಸ್ ಇಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ ಡಿ ಅಂತ ಬರೀತೀವಿ. ಇಲ್ಲಿ ಟ್ಯಾನ್ 45 ಡಿಗ್ರಿ ವ್ಯಾಲ್ಯೂ ಗೊತ್ತೈತಲ್ಲ ನಮಗೆ 1. ಸೊ 1 is equal to 20 divided by d ಅಂತ ಬರೀತೀವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ d is equal to ಎಷ್ಟು ಬರುತ್ತೆ? 20 ಮೀಟರ್ ಅಂತ ಬರುತ್ತೆ. ಸೊ ನಾವೀಗ ಫೈಂಡ್ ಔಟ್ ಮಾಡಿರೋದು ಡಿಸ್ಟೆನ್ಸ್ ಬಿಟ್ವೀನ್ ದ ಅಬ್ಸರ್ವರ್ ಟು ದ ಫೂಟ್ ಆಫ್ ದ ಬಿಲ್ಡಿಂಗ್ ಅನ್ನ ಫೈಂಡ್ ಔಟ್ ಮಾಡಿದೀವಿ. ಈ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿದೀವಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಹೈಟ್ ಆಫ್ ದ ಟವರ್ ನ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ನಮಗೆ ಇನ್ನೊಂದು ಟ್ರಯಾಂಗಲ್ ಇದೆ, ಈ ಹೈಟ್ ಆಫ್ ದ ಟವರ್ ಅನ್ನ ನಾವು ಇನ್ನೊಂದು ಟ್ರಯಾಂಗಲ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡ್ಕೊಂತ ಹೋಗ್ತೀವಿ.
ನಾವೀಗ ಡಿಸ್ಟೆನ್ಸ್ ಅನ್ನ ಯಾಕೆ ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತಂದ್ರೆ ಈ ಎ ಡಿ ಮತ್ತೆ ಸಿ ಅನ್ನೋ ಈ ದೊಡ್ಡ ಟ್ರಯಾಂಗಲ್ ನಲ್ಲಿ ನಮಗೆ ಡಿಸ್ಟೆನ್ಸ್ ಗೊತ್ತಾಯ್ತು ಅಂತಂದ್ರೆ ಒಂದು ಅನ್ನೌನ್ ಥಿಂಗ್ಸ್ ಒಂದು ನೌನ್ ಥಿಂಗ್ಸ್ ಅಂತ ನಾನು ಮುಂಚೆನೆ ಹೇಳಿದೆ ನಿಮ್ಗೆ. ಒಂದು ಅನ್ನೌನ್ ಥಿಂಗ್ಸ್ ಮತ್ತೆ ಒಂದು ನೌನ್ ಥಿಂಗ್ಸ್ ಏನಾರ ಇತ್ತು ಅಂತಂದ್ರೆ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಬೈ ಯೂಸಿಂಗ್ ದಟ್ ಟ್ರಿಗನಾಮೆಟ್ರಿಕ್ ರೇಷಿಯೋಸ್. ಸೊ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ಅದು? ಇನ್ ಟ್ರಯಾಂಗಲ್ ಎ ಸಿ ಡಿ ಅನ್ನೋ ಈ ಒಂದು ದೊಡ್ಡ ಟ್ರಯಾಂಗಲ್ ನಲ್ಲಿ ನಮಗೆ ಮತ್ತೆ ನಾವು ಅದನ್ನೇ ಅಪ್ಲೈ ಮಾಡ್ತೀವಿ, ಟ್ಯಾನ್ ಥೀಟಾವನ್ನ ಅಪ್ಲೈ ಮಾಡ್ತೀವಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಈ ಸಲ ನೋಡ್ರಿ ಎ ಇಂದ ಹಿಡಿದು ಸೀದಾ ಇಲ್ಲಿ ಫೂಟ್ ಆಫ್ ದ ಬಿಲ್ಡಿಂಗ್ ವರೆಗೂ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇರ್ತಕ್ಕಂತಹ ಒಂದು ಹೈಟ್ ಅನ್ನ ಕನ್ಸಿಡರ್ ಮಾಡಬೇಕು ನಾವು ಅಪೋಸಿಟ್ ಸೈಡ್ ಅನ್ನ. ಇಲ್ಲಿ ನೋಡ್ರಿ ಇದ್ರದ್ದು ವ್ಯಾಲ್ಯೂ ಎಚ್ ಅಂತ ತಗೊಂಡಿದೀವಿ ಅಂಡ್ ಇಲ್ಲಿ ಕೆಳಗಡೆ ಹೈಟ್ ಆಫ್ ದ ಬಿಲ್ಡಿಂಗ್ ವ್ಯಾಲ್ಯೂ ಗೊತ್ತೈತಿ ಅಂದ್ರೆ ಎಚ್ ಪ್ಲಸ್ 20 ಆಡ್ ಮಾಡಿದೆ ಅಂತಂದ್ರೆ ನಮಗೆ ಎ ಡಿ ವ್ಯಾಲ್ಯೂ ಸಿಗ್ತತಿ, ಅಪೋಸಿಟ್ ವ್ಯಾಲ್ಯೂ ಸಿಗ್ತೈತಿ. ಕಂಪ್ಲೀಟ್ ಆಗಿ ಡಿ ಇಂದ ಹಿಡಿದು ಎ ವರೆಗೂ ಸಿಗುತ್ತೆ. ಹಂಗಾಗಿ ಇದನ್ನ ಈ ಹೈಟ್ ಅನ್ನ ನಾವು 20 ಪ್ಲಸ್ ಎಚ್ ಅಂತ ಕನ್ಸಿಡರ್ ಮಾಡಬಹುದು. therefore tan theta is equal to ನಮಗೆ ಗೊತ್ತಿದೆಯಲ್ಲ tan theta this is equal to ಅಪೋಸಿಟ್ ಅಂತಂದ್ರೆ ಯಾವ ಟ್ರಯಾಂಗಲ್ ಅಲ್ಲಿ ನಾವು ತಗೊಳ್ತಿರೋದು ಈಗ ಎ ಸಿ ಡಿ ಅನ್ನೋ ಈ ಒಂದು ಟ್ರಯಾಂಗಲ್ ಅಲ್ಲಿ tan theta is equal to ಅಪೋಸಿಟ್ ಅಂತಂದ್ರೆ 20 ಪ್ಲಸ್ ಎಚ್, ಈಗ ಬರ್ಕೊಂಡ್ನಲ್ಲ 20 ಪ್ಲಸ್ ಎಚ್ ಇದು ಹೈಟ್ ಅಂಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತಂದ್ರೆ ಈ ಡಿ ನ ತಗೊಳ್ತೀವಿ ನಾವು, ಯಾಕಂದ್ರೆ ಇದು ಅಪೋಸಿಟ್ ಇದು ಅಡ್ಜಸೆಂಟ್ ವ್ಯಾಲ್ಯೂ ಅಲ್ಲ. therefore ಡಿ ಅಂತ ಬರ್ಕೊಂತೀವಿ. ಅಂಡ್ ಟ್ಯಾನ್ 60 ಡಿಗ್ರಿ, ಈಗ ಥೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ 60 ಡಿಗ್ರಿ. therefore tan 60 ಡಿಗ್ರಿ ದಿಸ್ ಇಸ್ ಈಕ್ವಲ್ ಟು 20 ಪ್ಲಸ್ ಎಚ್ ಡಿವೈಡೆಡ್ ಬೈ ಈ ಡಿ ವ್ಯಾಲ್ಯೂ ಅನ್ನ ನಾವು ಈಗ ಫೈಂಡ್ ಔಟ್ ಮಾಡಿದೀವಿ 20 ಅಂತ ಬಂದಿದೆ. ಆ 20 ಅನ್ನ ಇಲ್ಲಿ ಹಾಕ್ಬೇಕು. ಡಿ ವ್ಯಾಲ್ಯೂ ಯಾಕೆ ಬೇಕಾಗಿತ್ತು ಅಂತಂದ್ರೆ ಇದು ಈ ವ್ಯಾಲ್ಯೂ ಅನ್ನ ಇಲ್ಲಿ ಹಾಕೊಂಡ್ಬಿಟ್ಟು ಎಚ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಕ್ಕೋಸ್ಕರನೇ ನಾವು ಡಿ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಕೊಂಡಿದೀವಿ. ದೆನ್ tan 60 ಡಿಗ್ರಿ ವ್ಯಾಲ್ಯೂ ಏನು? √3. tan 60 ಡಿಗ್ರಿ is equal to √3 ಅಂತ ಬರೀತೀವಿ. then this is equal to 20 plus h ಅಂತ ಬರೀತೀವಿ. ಕೆಳಗಡೆ ಏನಾಯ್ತು ಇಲ್ಲಿ 20 ಐತೆ. ಹಿಂಗ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮ್ಗೆ ಇಲ್ಲಿ ಬರೀತೀವಿ ನೋಡ್ರಿ 20 plus h is equal to 20 √3 ಅಂತ ಇಲ್ಲಿ ಬರೀತೀವಿ. ಅಂದ್ರೆ ನಮಗೆ h ವ್ಯಾಲ್ಯೂ ಬೇಕು. ಈ ಪ್ಲಸ್ 20 ಅನ್ನೋದು ಈ ಕಡೆ ಹೋಗುತ್ತೆ. therefore h is equal to 20 √3 minus 20 ಅಂತ ಬರೀತೀವಿ. then this is equal to ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವ್ದಪ್ಪ ಅಂದ್ರೆ 20 ನ ಹೊರಗಡೆ ತೆಗೆದೆ ಅಂತಂದ್ರೆ √3 minus 1 ಅಂತ ಬರುತ್ತೆ. ಅಂಡ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ √3 ಅನ್ನ 1.73 ಅಂತ ಯೂಸ್ ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ. ಸೊ 20 ಪ್ಲೇಸ್ ನಲ್ಲಿ 20 ಹಂಗೆ ಬರೆಯೋಣ. √3 ಅಂತಂದ್ರೆ 1.73 minus 1 ಇದನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ 20 into 0.73 ಅಂತ ಬರುತ್ತೆ. ದೆನ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 20 ಮತ್ತೆ 0.73 ನ ಮಲ್ಟಿಪ್ಲೈ ಮಾಡಿದ್ರೆ 14.6 ಅಂತ ಬರುತ್ತೆ. therefore height of the building that is equal to 14.6 meter ಅಂತ ಬರಿತೀವಿ. height of that transmission tower is 14.6 ಅಂತ 14.6 ಮೀಟರ್ ಅಂತ ಹಿಂಗ್ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಬೈ ಯೂಸಿಂಗ್ ದ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಅಂತ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.